ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರು ನಮಗೆ ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರ ಶ್ರೇಷ್ಠತೆ ಎಂದು ತಿಳಿದುಕೊಳ್ಬೇಕೇ ಹೊರತು ನಾವೇ ಶ್ರೇಷ್ಠರೆಂದು ತಿಳಿಬಾರ್ದು. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದ್ರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರುತ್ತೆ. ನಿಯತ್ತಾಗಿ ಬದುಕೋರಿಗೆ ಜನ ಕೈ ಕೊಡ್ಬೋದು, ಆದ್ರೆ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ. ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ, ಯಾಕಂದ್ರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡ್ತಾನೆ. ಜೀವಂತ ಇದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಎರಡು ವ್ಯರ್ಥ. ಒಳ್ಳೆಯವರೆಂದು ಯಾರನ್ನೂ ಮೋಸ ಮಾಡೋದಿಲ್ಲ, ಆದ್ರೆ ಒಳ್ಳೆತನದಿಂದಲೇ ಅವರೇ ಹೆಚ್ಚಾಗಿ ಮೋಸ ಹೋಗ್ತಾರೆ. ನೀವೆಷ್ಟೇ ಸಿರಿವಂತರಾಗಿರ್ಬೋದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿ ಆಗ್ತದೆ. ಇತಿಹಾಸ ಹೇಳುತ್ತೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ, ವಿಜ್ಞಾನ ಹೇಳುತ್ತೆ ನಾಳೆ ಬರುವ ದಿನ ಸುಖವಾಗಿರುತ್ತೆ ಅಂತ, ಆದ್ರೆ ಧರ್ಮ ಹೇಳುತ್ತೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣ ಸುಖವಾಗಿರುವೆ ಎಂದು. ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಪರ್ಸು ಭಾರ, ಚಿಲ್ಲರೆ ವಿಚಾರ ತುಂಬಿಕೊಂಡಷ್ಟು ಮನಸ್ಸು ಭಾರ. ಅವರಿಂದ ಇವರಿಂದ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ, ಸತ್ಯದ ಅರಿವಾಯಿತೆಂದು ಸಂತೋಷವಾಗಿರು. ಕೆಲವು ಸತ್ಯದ ಮುಖಗಳು ಬೆಳಕಿಗೆ ಬರುವುದೇ ಅನುಭವದ ಮೇಲೆ. ಕನ್ನಡಿಯ ಮೌಲ್ಯ ವಜ್ರದ ಆಭರಣಕ್ಕಿಂತ ಕಡಿಮೆ ಇರಬಹುದು, ಆದರೆ ವಜ್ರದ ಆಭರಣಗಳನ್ನು ಧರಿಸಿ ಹುಡುಕೋದು ಕನ್ನಡಿಯನ್ನೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.